ಹೆಲೋ ಎವ್ರಿವನ್, ವೆಲ್ಕಮ್ ಟು ಲೈಫ್ ಆಫ್ ತನ್ವಿ ಎಪಿಸೋಡ್ 18. ಬೆಳಗ್ಗೆನೆ ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಡೇ ಹೇಗ್ ಸ್ಟಾರ್ಟ್ ಆಯ್ತು ನೀವೇ ನೋಡ್ಬೇಕು. ವಾಕಿಂಗ್ ನ ಮುಗಿಸಿ ಒಂದ್ ಸ್ವಲ್ಪ ಪಾರ್ಕ್ ಅಲ್ಲಿ ಕುತ್ಕೊಂಡು ಫ್ರೆಶ್ ಏರ್ ತಗೊಂಡು ನಾವು ಮನೆಗೆ ಹೊಡಿ. ಇನ್ನು ಲಿಫ್ಟ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಒಂದ್ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ಔಟ್ ಅನ್ಕೊಂಡು ಮೆಟ್ಲ್ ಹತ್ಕೊಂಡು ಹೋದ್ವಿ ಅಷ್ಟೇ. ಪಾಸಿಟಿವ್ ಥಿಂಕಿಂಗ್. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದ್ ಫುಲ್ ಗ್ಲಾಸ್ ನೀರ್ ಕುಡ್ದು ನಾನ್ ಬ್ರೇಕ್ಫಾಸ್ಟ್ ನ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿದ್ರೆ ಏನಾಯ್ತಂತೆ, ಏನಾದ್ರೂ ತಿನ್ಬೇಕು ಅಂತ ಅನ್ಸೋದ್ ಗ್ಯಾರಂಟಿ ಅಲ್ವಾ. ಸೊ ನಿನ್ನೆ ಉಳಿಸಿರೋ ಚಾಕ್ಲೇಟ್ ನ ತಿಂದೆ. ಏನ್ ಗೊತ್ತಾ, ಇವ್ರು ಅವಾಗ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಮತ್ತೆ ಅದು ಗಲೀಜ್ ಆಗ್ತಾನೆ ಇರುತ್ತೆ. ಇದನ್ ಬಿಡಿ, ಮಧ್ಯಾಹ್ನ ನಾನು ಊಟ ಮುಗಿಸಿ ಹೇರ್ ಆಯಿಲಿಂಗ್ ಅಸ್ತ್ರಗಳನ್ನ ತಗೊಂಡೆ. ಬೇಸಿಕಲಿ ನನ್ನ ಕೂದಲ ಬಗ್ಗೆ ಡಿಸ್ಕ್ರೈಬ್ ಮಾಡ್ಬೇಕು ಅಂತ ಅಂದ್ರೆ ಇಟ್ ಇಸ್ ಡ್ರೈ, ಫ್ರೀಸಿ ಅಂಡ್ ಫುಲ್ ಆಫ್ ಸ್ಪಿಟೆಂಟ್ಸ್ ಅಂತಾನೆ ಹೇಳ್ಬೋದು. ಈ ತರ ಸಮಸ್ಯೆ ನನ್ನ ಲೈಫ್ ಅಲ್ಲಿ ಬಂದಾಗೆ ನನಗೆ ಗೊತ್ತಾಗಿರೋದು ವಾಟ್ ಈಸ್ ಹೇರ್ ಕೇರ್ ಅಂತ. ಕೆಲವು ಸಲ ನಂಗೆ ಡೌಟ್ ಬರುತ್ತೆ, ಹೇರ್ ಕೇರ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಹೇರ್ ಫಾಲ್ ಕೂಡ ಇನ್ಕ್ರೀಸ್ ಆಗ್ತಿದೆಯೇನೋ ಅಂತ. ಹೋಗೋಡ್ನು ಟೀ ಕುಡಿದ ಒಂದ್ ಸ್ವಲ್ಪ ಪಾಸಿಟಿವ್ ಮೈಂಡ್ ನ ವಾಪಸ್ ತಗೊಂಡ್ ಬರೋಣ. ಲೈಫ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಇರ್ಬೇಕು ಅಂತ ಹೇಳ್ತಾ ನನ್ನ ಹೇರ್ ಕೇರ್ ರೂಟೀನ್ ನ ಮುಗಿಸ್ತಾ ನಾನ್ ನಿಮ್ಗೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.